ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿನ್ನೆ ನಾವು ಗೆಳತಿಯರ ಮಹಿಳಾ ಮಂಡಳಿಯಿಂದ ಆಯೋಜಿಸಿದ ಕಾರ್ಯಕ್ರಮದ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ನೀವೆಲ್ಲ ನೋಡಿ ಸಂತೋಷ ಪಟ್ಟಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಅದರ ಮುಂದುವರೆದ ಭಾಗವನ್ನು ಶೇರ್ ಮಾಡ್ತಾಯಿದ್ದೀನಿ. ಸರ್ವಜಯಾನಂದಜಿಯವರು ಸ್ವಾಮಿ ವಿವೇಕಾನಂದರಂತೆ ಯುವ ಸನ್ಯಾಸಿಗಳಾಗಿ ರಾಮಕೃಷ್ಣ ಆಶ್ರಮದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಉಪನ್ಯಾಸವನ್ನು ಆಲಿಸ್ತಾ ಇದ್ದರೆ ಸ್ವತಃ ವಿವೇಕಾನಂದರೇ ನಮ್ಮ ಎದುರಿಗೆ ನಿಂತು ಮಾತಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ನನ್ನ ಮಕ್ಕಳು ಸಹ ವಿವೇಕಾನಂದ ಶಾಲೆಯಲ್ಲಿ ಅಭ್ಯಾಸ ಮಾಡಿರೋದ್ರಿಂದ ನನಗೆ ಈ ಕಾರ್ಯಕ್ರಮ, ಸ್ವಾಮೀಜಿಯವರ ನುಡಿಮುತ್ತುಗಳು, ಹಾಗೆ ನಮ್ಮ ಗೆಳತಿಯರೊಂದಿಗೆ ಹಾಡಿದ ಸಮೂಹ ಗಾಯನ ನನಗೆ ಹಬ್ಬದೂಟವನ್ನು ಉಣಬಡಿಸಿದಂತೆ ಇದೆ. ಇಲ್ಲಿ ಹಾಡಿರುವ ವೀರ ಸನ್ಯಾಸಿ ಗಾಯನವನ್ನು ಕೇಳಿ, ಈ ವಿಡಿಯೋವನ್ನು ಪೂರ್ತಿ ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಂಥ ಒಂದು ಅಮೋಘ ಕಾರ್ಯಕ್ರಮವನ್ನು ನನ್ನ ಚಾನಲ್ನಲ್ಲಿ ಶೇರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಹಿಳಾ ಮಂಡಳಿಯ ಅಧ್ಯಕ್ಷೆ ವಿಜಯಾ ಸುದರ್ಶನ್ರವರಿಗೆ ನನ್ನ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಇವರು ಪೂರ್ವಾಶ್ರಮದಲ್ಲಿ ಎಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ಹಾಗೂ ಸಿಂಗಾಪುರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿವೇಕಾನಂದರ ಜೀವನ, ತತ್ವ, ಆಧ್ಯಾತ್ಮದಿಂದ ಪ್ರಭಾವಿತರಾಗಿ 2005ರಲ್ಲಿ ಸ್ಮರಣ ದೀಕ್ಷೆಯನ್ನು ಪಡೆದಿದ್ದಾರೆ. 2008ರಲ್ಲಿ ಪ್ರಾಪಂಚಿಕ ಜೀವನವನ್ನು ತಿಳಿಸಿ ಶ್ರೀರಾಮಕೃಷ್ಣಾಶ್ರಮವನ್ನು ಸೇರಿದ್ದಾರೆ. ಸದ್ಯ ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕಾನಂದ ಭಾವಧಾರೆಯ ಕನ್ನಡ ಪುಸ್ತಕ ಪ್ರಕಟಣಾ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ 470 ವಿಶೇಷವಾಗಿ ಕನ್ನಡದ ಪುಸ್ತಕಗಳನ್ನು ಇಂದು ನಾವು ಅವರ ದರ್ಶನದಿಂದ, ಅವರ ವಿಚಾರಧಾರೆಯಿಂದ ಪುನೀತರಾಗೋಣ. ಈ ಅವಕಾಶ ಒದಗಿ ಬಂದದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಹೇಳ್ತೀನಿ. ಸ್ವಾಮೀಜಿ, ನಮ್ಮೆಲ್ಲ ಗೆಳತಿಗಳ ಪರವಾಗಿ, ಕಮಿಟಿ ಪರವಾಗಿ ಪೂರ್ವಕವಾಗಿ ವಂದನೆಯನ್ನು ಸ್ವಾಗತ ಪ್ರಕೃತಿ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ ನಾರಾಯಣಾಯತಿ ಸಮರ್ಪಯಾಮಿ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ತ್ವಮೇವ ಸರ್ವಂ ಮಮ ದೇವ ದೇವ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀ ಮಹೀಷ. ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಅವರಿಗೆಲ್ಲ ಜನ ಪ್ರೋತ್ಸಾಹ ಕೊಟ್ಟಿದ್ರು. ಅದು ವಿವೇಕಾನಂದರು ಈ ರೀತಿ ಒಂದು ಸಂಬೋಧನೆಯನ್ನು ಮಾಡಿದಾಗ ಅವರೆಲ್ಲರಲ್ಲಿ ಕುಳಿತಂತವರು ಅಕ್ಷರಶಃ ಅನುಭವಿಸಿದ್ರು. ಒಂದು ದಿವ್ಯ ಸ್ಫೂರ್ತಿ ಅಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ನೆರೆದಿರುವಂತಹ ಸಭಾಸದರನ್ನ ರೋಮಾಂಚನಗೊಳಿಸಿತು. ಅವರ ಮನಸ್ಸನ್ನ ಮೇಲಕ್ಕಿಟ್ಬಿಡ್ತು. ಅಕ್ಷರಶಃ ಎಲ್ಲರೂ ತುದಿಗಾಲಿ ನಿಂತಂತೆ ಚಪ್ಪಾಳೆಯ ಸುರಿಮಳೆ ಕರತಾಡನ ಅಂತ ಹೇಳ್ತೀವಲ್ಲ, ಆ ಮೈಕ್ ಇಲ್ಲ,
ವಿವೇಕಾನಂದರು ಅವ್ರು ಚಪ್ಪಾಳೆ ನಿಲ್ಲಿಸೋರಿಗೆ ಸುಮ್ಮನೆ ನಿಂತಿದ್ರಂತೆ. ಒಂದು 2-3 ನಿಮಿಷ ನಿರಂತರವಾಗಿ ಚಪ್ಪಾಳೆ ನಡೆಸಿತು ಅಂತ ಹೇಳ್ತಾರೆ. ನೋಡಿ, ವಿವೇಕಾನಂದ ಪರಿಚಯವೇ ಇಲ್ಲ, ಭಾರತ ಅಂತ ಹೇಳಿದ್ರೆ ಯಾವ ಗೌರವವೂ ಇಲ್ಲ, ನಮ್ಮ ಸಂಸ್ಕೃತಿಯ ಪರಿಚಯ ಇಲ್ಲ, ಸನ್ಯಾಸಿ ಅಂತ ಹೇಳಿದ್ರೆ ಏನಂತ ಗೊತ್ತಿಲ್ಲ. ಅಂತ ಸಮಯದಲ್ಲಿ ಒಬ್ಬ ವ್ಯಕ್ತಿಯ ಕೇವಲ ಒಂದು ಆ ಸಂಬೋಧನೆಗೆ ಇಡೀ ಸಭೆ ಅಷ್ಟು ಪ್ರಭಾವ ಬೀಳ್ತಂದ್ರೆ ಕಾರಣ ಏನು? ಆ ವ್ಯಕ್ತಿತ್ವ. ಸ್ವಾಮಿ ವಿವೇಕಾನಂದ ಮುಂದೆ ಹೇಳ್ತಾರೆ, ಅವೆಲ್ಲರೂ ಕೂಡ ಪ್ರಭಾವಕ್ಕೆ ಒಳಗಾಗ್ತಾರೆ. ಅವತ್ತಾಗಿದ್ದರೆ ಆ ಒಂದು ಸಮ್ಮೇಳನದ ಒಂದು ತೀವ್ರತೆ ಇತ್ತಲ್ಲ, ವಿವೇಕಾನಂದರು ಅಂತ ಒಂದು ದೊಡ್ಡ ಸಮ್ಮೇಳನ ಉದ್ದೇಶಿಸಿ ಭಾಷಣ ಮಾಡುವಾಗ ಅವರಲ್ಲಿ ಅಂತ ಶಕ್ತಿ, ಅದರ ಒಳಗಡೆ ಇರುವಂತಹ ದೈವತ್ವ ಇತ್ತಲ್ಲ, ಸಂಪೂರ್ಣವಾಗಿ ವ್ಯಕ್ತವಾಗಿತ್ತು. ಆ ಮಹಿಮೆ ಅಲ್ಲಿ ನೆರೆದಿರುವುದನ್ನು ಪ್ರಭಾವಪಡಿಸಿತು. ವಿವೇಕಾನಂದರು ಪುಟ್ಟ ಭಾಷಣ ಅದು ಮಾತನಾಡಿತು. ಅವರು ಭಾಷಣವನ್ನು ಆರಂಭ ಮಾಡ್ತಾರೆ. I am proud to belong to a religion which has taught the world both tolerance and universal acceptance. ನೋಡಿ, ಇಲ್ಲಿ ಇಷ್ಟೊತ್ತು ಮಾತನಾಡಿದವರೆಲ್ಲರೂ ಕೂಡ ತಮ್ಮ ಧರ್ಮವೇ ಶ್ರೇಷ್ಠ ಅಂತ ಹೇಳಿ ಮಾತನಾಡಿದ್ರು. ಅದು ವಿವೇಕಾನಂದ ಹೇಗೆ ಮಾತನಾಡ್ತಾರೆ ಅಂತ ಹೇಳಿದ್ರೆ, I am proud to belong to a religion which has taught the world both tolerance and universal acceptance. We believe not only in universal toleration, but we accept all religions as true. We accept all religions as true. I am proud to belong to a religion. He starts with that. ಎಂಥ ಒಂದು ಅಭಿಮಾನ. ಕಾಂಚನವೆಂಬುವ
ನಮ್ಮ ಶಂಕರಾಚಾರ್ಯರು ಅಷ್ಟೇ ಬೇಗ ಬಿಟ್ಟು ಹೊಟ್ಟೋದ್ರು. ಇನ್ನು ಆ ತರ ಮಹಾತ್ಮರೆಲ್ಲರೂ ಸಹ ಯಾಕೆ ನಮ್ಮನ್ನ ಬೇಗ ಬಿಟ್ಟು ಹೋಗ್ತಾರೆ? ಭಗವಂತ ಯಾಕೆ ಅವರಿಗೆ ಅಷ್ಟೊಂದು ಸಾನ್ನಿಧ್ಯವನ್ನ, ಯಾಕೆ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಬೇಡ ಅವರಿಗೆ, ಅವರೇ ನಮ್ಮ ಐಶ್ವರ್ಯ, ಹಾಗೆ ಬಿಟ್ಟು ಹೋಗ್ತಾರಲ್ಲ ಅನ್ನುವಂತಹ ದುಃಖ, ಸಂಕಟ ನಿಜವಾಗ್ಲೂ ನಮ್ಗೆಲ್ಲರಿಗೂ ಆಗುತ್ತೆ. ಸ್ವಾಮೀಜಿಯವರನ್ನೇ ಎದುರಿಗೆ ಕರೆದು ತಂದು ನಿಲ್ಲಿಸಿದಷ್ಟು ಒಂದು ಸಂತೋಷ, ಒಂದು ಚಿತ್ರಣವನ್ನ ಸ್ವಾಮೀಜಿಯವರು ಕಲ್ಪಿಸ್ಕೊಟ್ಟಿದ್ದಾರೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ನಮಗೆ ಒಂಥರ ದುಃಖನೂ ಆಗ್ತಾ ಇದೆ. ಅವರಿಗೆ ಅನಂತ ಧನ್ಯವಾದ. ಇನ್ನೊಂದು, ನಾನು ಮೊನ್ನೆ ಪುಸ್ತಕದಲ್ಲಿ ಓದಿದ್ದು, ಮೈಸೂರಿಗೂ ಸ್ವಾಮೀಜಿಯವರಿಗೂ ವಿವೇಕಾನಂದರಿಗೂ ಬಹಳ ನಿಕಟವಾದಂತಹ ಸಂಬಂಧ. 2 ತಿಂಗಳ ಕಾಲ ಸ್ವಾಮೀಜಿಯವರು ಇಲ್ಲಿದ್ರು. ಸದ್ವಿದ್ಯಾ ಪಾಠಶಾಲೆಯಲ್ಲಿ ಅವರು ಪ್ರವಚನ ಮಾಡಿದ್ರು, ನಿರಂಜನ ಮಠದಲ್ಲಿದ್ರು. ಸ್ವಾಮಿ ವಿವೇಕಾನಂದ ಮಹಾರಾಜ್ ಕಿ ಜೈ, ರಾಮಕೃಷ್ಣ ಪರಮಹಂಸ ಮಹಾರಾಜ್ ಕಿ ಜೈ, ಶಾರದಾ ಮಾತಾ ಕಿ ಜೈ, ಶಿವಕುಮಾರ ಸ್ವಾಮೀಜಿ ಕಿ ಜೈ, ಸರ್ವ ದಯಾನಂದ ಜಿ ಕಿ ಜೈ.